ಎಲ್ಲಿ 9 ವರ್ಷ ಆಗಿ ಮದುವೆ ಆಗೈತ್ರಿ ಆಕಿದ್. ಈಗ 2 ತಿಂಗಳದಿಂದ ಲವಿ ಡವಿ ಚಾಲು ಮಾಡಿದಾರೆ ಅವ್ರ. ಮಾಡಿದಾರ ಮಾಡ್ಕೊಂತ ಇದ್ರ ಅದ್ ಮಾತ್ ಬೇರೆ ಓಡೆ ಹೋಗ್ ಗಂಡ್ ಬ್ಯಾಡ ಅಂದ್ರ ಇನ್ನೊಬ್ರ ಗಂಡ್ರಿ ಏನ್ ಹಂಗ ಮಾಡ್ಕೊಂಡೇನ್ರಿ. ನಾ 8 ವರ್ಷ ಮದ್ವಿ ಮಾಡ್ಕೊಂಡ್ ಬಾಳೆ ಮಾಡಿದನ. ಇನ್ನೊಬ್ರ ಗಂಡ್ ಹಿಂಗ ದಿನ ಒಬ್ಬೊಬ್ರನ್ನ ಚೇಂಜ್ ಮಾಡ್ಕೊಂತ ಹೋಗ್ತಾರ್ರಿ ಅಂತ. ಹೊಟ್ಟೆಗಿನ ಬ್ಯಾಂಕ್ ನಮ್ಗೆ ಗೊತ್ತ್ರಿ. ಆಕಿಗೇನ್ ಗಂಡು ಬೇಕಂತ ಮತ್ತೊಬ್ಬ ಬೇಕಂತ ದಿನ ಒಬ್ಬೊಬ್ರು ನೋಡ್ಕೊಂತ ಹೋಗ್ತಾರ್ರಿ ಅಂತವ್ರ. ಅವ್ರಿಗೇನ್ ಆಗುದೈತ್ರಿ. ನಾ ಮಾತ್ರ ಅವ್ನು ಕೊಡಂಗಿಲ್ಲ. ಅವ್ನು ಸಾಯವಲ್ ಮನ್ಯಾಗನ ಬಿದ್ದಾಡ್ ಸಾಯವಲ್ ಕರೆ ದುಡ್ಡು ಹಾಕ್ತೇನೆ ಕರೆ ಅವ್ನು ಮಾತ್ರ ನಾ ಆಕಿಗೆ ಬಿಟ್ಟು ಕೊಡಂಗಿಲ್ಲ. ಆಕಿ ಹೋಗಿ ಗಂಡು ಮನ್ಯಾಗ ಬಿದ್ದಾಡ್ಲಿಲ್ಲ. ಆಕಿ ಗಂಡು ಕರೆಯದನಂತ್ರಿ ಹೋಗಿ ಬಿದ್ದಾಡ್ಬೇಕ್ರಲ್ಲ ಅಲ್ಲೇ ಇಲ್ಲಿ ಅಲ್ಲಿ ಬೀಳೋದು ಊರಾಗ. ಹಿಂಗ ಬಿಡ್ಕೊಂತ ಹೋದ್ರೆ ಇನ್ನ 4 ಮಂದಿ ಇಂಥದ ಮಾಡ್ಕೊಂತ ಹೋಗ್ತಾರ್ರಿ. ಯಾರು ಬಂದ ಇವ್ರು ಎಲ್ಲಿದಾನಂತ ಹತ್ತು ಕೊಡುವಾರ್ರಿ. ಈಗ ನನ್ನ ಮನೆ ಬಾಳೆ ಹೆಂಗೆ ಆಗುದ್ರಿ. ನಂದು ಏನು ನಂದು ಕೆಲಸನೂ ಇಲ್ರಿ ಸರ್, ಏನೂ ಇಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಿನ ನನ್ನ ಸದಸ್ಯ ಇದ್ದು ನನಗೆ ಮನ್ಯಾಗ ತಿನ್ನಾಕ ಈಗ ಸದ್ಯಕ್ಕೆ ಏನೂ ಇರಾಕಿಲ್ರಿ. ಅವ್ರದ್ದು 9 ವರ್ಷ ನಾನು ಮದುವೆ ಆಗಿ 8 ವರ್ಷ ಆತ್ರಿ. ಅವ್ರದ್ದು ಏನೂ ಇರಾಕಿಲ್ರಿ. ಈಗ 2 ತಿಂಗಳು ಆತು ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರಂದ್ ನಂಗೆ ಗೊತ್ತಿರಾಕಿಲ್ರಿ. ಕಟ್ಟಿರ್ತಾರಲ್ಲ ಬ್ಯಾಡ ಅಂದ್ರ ಅದೇ ಅಂತ ಲೆಕ್ಕರಿ. 50 ಲಕ್ಷ ರೂಪಾಯಿ ಕೊಡ್ಲಿ ದಂಡ ಕಡ್ಲಿ ಅಂತೇನ್ರಿ ನಾನು ನಿನ್ನೆ ಗಪ್ಪಿರೋದ್ರಿ. ನಾಳೆ ಅಪ್ಪ ಇಲ್ಲದ ಮಕ್ಳು ಅಂತಾರ ಅಂತ ಹೇಳಿ ಗಪ್ಪಿರೋದ್ರಿ ಸರ್. ನಾನು ನೀನು ರಾತ್ರಿ ನನಗೆ ಸಾಯೋ ಹಂಗಾಗೈತ್ರಿ ಸರ್. ನಾ ಅಂದ್ರೂ ನಾನು ಬರೀ ನಮ್ಮ ಮಕ್ಳು ಮಾರಿ ನೋಡ್ಯೋದೇನ್ರಿ ಸರ್. ಬಿಟ್ಟರೆ